Dear students, welcome to today's class. This is a part 4 video of Unit 2 of Business Statistics BBA University of Mysore. ಇಂದಿನ ತರಗತಿಯಲ್ಲಿ ನಾವು ಮೋಡ್ ಅಂತಂದ್ರೇನು, ಮೋಡ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಫಾರ್ ಇಂಡಿವಿಜುವಲ್ ಸೀರೀಸ್, discrete series, continuous series with ಗ್ರೂಪಿಂಗ್ ಟೇಬಲ್ ನಾವು ಹೇಗೆ ಮೋಡ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ನಾವು ಹಿಂದಿನ ತರಗತಿಯಲ್ಲಿ ಮೀಡಿಯನ್ ಅಂತಂದ್ರೇನು ಹಾಗೂ ಮೀಡಿಯನ್ನನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಲೊಕೇಟ್ ಮಾಡೋದು ಅಂತ ಹೇಳಿಬಿಟ್ಟು ತಿಳ್ಕೊಂಡಿದ್ವಿ ಫಾರ್ ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಆಸ್ ವೆಲ್ ಆಸ್ ಕಂಟಿನ್ಯೂಸ್ ಸೀರೀಸ್. ಮೋಡ್ ಅಂತ ಅಂದ್ರೇನು ಅಂತ ಹೇಳ್ಬಿಟ್ಟು, ಮೋಡ್ ಅಂದರೆ mode is a value which occurs most frequently in a set of observation around which there is maximum concentration of values. ಅಂತಂದರೆ ಯಾವ ವ್ಯಾಲ್ಯೂ ಅತಿ ಹೆಚ್ಚು ಬಾರಿ ರಿಪೀಟ್ ಆಗುತ್ತೋ ಅದನ್ನೇ ನಾವು ಮೋಡ್ ಅಂತ ಕರಿತೀವಿ. ಆ ಮೋಡ್ ಇರುವ ವ್ಯಾಲ್ಯೂನ ಸುತ್ತಮುತ್ತಲೇ ಅತಿ ಹೆಚ್ಚು ಅಬ್ಸರ್ವೇಷನನ್ನು ನಾವು ನೋಡಬಹುದು. ಮೋಡ್ನ ನಾವು Z ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಈ ಮೋಡ್ನ ಮೆರಿಟ್ಸ್ ಏನು ಅಂತ ಹೇಳಿಬಿಟ್ಟು ನಾವು ನೋಡೋಣ. ಮೋಡ್ನ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ, ಮತ್ತು ಕೆಲವೊಂದು ಬಾರಿ ನಾವು ಅದನ್ನು ಜಸ್ಟ್ ನೋಡುವುದರ ಮೂಲಕ ಹಾಗೂ ಅಬ್ಸರ್ವ್ ಮಾಡೋದ್ರ ಮೂಲಕನೇ ನಾವು ಕಂಡುಹಿಡಿದು ಬಿಡಬಹುದು. ಮೋಡ್ ಎನ್ನುವುದು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ನಿಂದ ಅಫೆಕ್ಟ್ ಆಗೋದಿಲ್ಲ. ಮೋಡ್ನ ನಾವು ಓಪನ್ ಎಂಡೆಡ್ ಕ್ಲಾಸ್ಗಳಿಗೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಮೋಡ್ ಎನ್ನುವುದು ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ಇಟ್ಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಸೀರೀಸ್. ದಟ್ ಮೀನ್ಸ್ ಯಾವುದು ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುತ್ತೋ ಅಥವಾ ಅತಿ ಹೆಚ್ಚು ಫ್ರೀಕ್ವೆನ್ಸಿನ ಹೊಂದಿರುತ್ತೋ ಅದೇ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಅದನ್ನು ನಾವು ಮೋಡಿಂದ ಫೈಂಡ್ ಔಟ್ ಮಾಡ್ಕೋಬಹುದು. ಇನ್ ಸಮ್ ಸರ್ಕಮ್ಸ್ಟಾನ್ಸಸ್ ಇಟ್ಸ್ ಎ ಬೆಸ್ಟ್ ರೆಪ್ರೆಸೆಂಟೇಟಿವ್ ಆಫ್ ಡೇಟಾ. ಕೆಲವೊಂದು ಸಂದರ್ಭಗಳಲ್ಲಿ ಮೋಡ್ ಎನ್ನುವುದು ಬೆಸ್ಟ್ ರೆಪ್ರೆಸೆಂಟೇಷನ್ ಆಫ್ ದ ಡೇಟಾ ಆಗಿರುತ್ತೆ. ಮೋಡ್ ಕ್ಯಾನ್ ಬಿ ಫೌಂಡ್ ಟು ನಾಮಿನಲ್ ವೇರಿಯಬಲ್ಸ್ ಆಲ್ಸೋ. ನಾಮಿನಲ್ ವೇರಿಯಬಲ್ಸ್ಗೂ ಕೂಡ ನಾವು ಮೋಡ್ನ ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಕ್ಲಾಸ್ನಲ್ಲಿ ಒಂದು ದಿನ ಎಷ್ಟು ಜನ ಸ್ಟೂಡೆಂಟ್ಸು ಬ್ಲೂ ಕಲರ್ ಡ್ರೆಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು, ರೆಡ್ ಕಲರ್ ಡ್ರೆಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕ್ಲಾಸಿಫೈ ಮಾಡಿದರೆ ಯಾವ ಕಲರ್ ಡ್ರೆಸ್ನ ಸ್ಟೂಡೆಂಟ್ಸು ಹೆಚ್ಚು ಇರ್ತಾರೋ ಆ ಸೀರೀಸ್ನ ನಾವು ಮೋಡ್ ಅಂತ ಕರಿಬೋದು. ದಟ್ ಮೀನ್ಸ್ ಮೋಡ್ನ ನಾವು ನಾಮಿನಲ್ ವೇರಿಯಬಲ್ಸ್ಗೂ ಕೂಡ ಫೈಂಡ್ ಔಟ್ ಮಾಡಬಹುದು. ಮೋಡ್ ಡಿಮೆರಿಟ್ಸ್. ಮೋಡ್ ಕೆಲವೊಂದಿರುವಂಥ ಕೆಲವೊಂದು ಡಿಮೆರಿಟ್ಸ್ಗಳೇನು ಅಂತ ಹೇಳ್ಬಿಟ್ಟು ನೋಡೋಣ. ಇಟ್ಸ್ ನಾಟ್ ಬೇಸ್ಡ್ ಆನ್ ಆಲ್ ದ ಅಬ್ಸರ್ವೇಷನ್. ಮೋಡ್ ಈಸ್ ನಾಟ್ ಬೇಸ್ಡ್ ಆನ್ ಆಲ್ ಅಬ್ಸರ್ವೇಷನ್. ಇಟ್ಸ್ ಓನ್ಲಿ ಬೇಸ್ಡ್ ಆನ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಅಂತಂದರೆ ಕಡಿಮೆ ಫ್ರೀಕ್ವೆನ್ಸಿ ಇರುವಂಥ ವ್ಯಾಲ್ಯೂಗಳನ್ನ ಮೋಡ್ ಏನು ಮಾಡುತ್ತೆ, ನೆಗ್ಲೆಕ್ಟ್ ಮಾಡುತ್ತೆ. ಅದನ್ನು ನಾವು ಕನ್ಸಿಡರೇ ಮಾಡೋದಿಲ್ಲ ಮೋಡ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೋಸ್ಕರ. ಇಟ್ ಈಸ್ ನಾಟ್ ಕೇಪಬಲ್ ಫಾರ್ ಫರ್ದರ್ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್. ಮೋಡ್ನ ನಾವು ಮತ್ತೆ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್ಗೆ ಬಳಸಲಿಕ್ಕೆ ಆಗೋದಿಲ್ಲ. ಮೋಡ್ ಈಸ್ ಇಲ್ ಡಿಫೈನ್ಡ್ ಜನರಲ್. ಇಟ್ ಈಸ್ ನಾಟ್ ಪಾಸಿಬಲ್ ಟು ಫೈಂಡ್ ದ ಮೋಡ್ ಇನ್ ಸಮ್ ಕೇಸಸ್. ಮೋಡ್ ಎನ್ನುವುದನ್ನು ನಾವು ಡೆಫಿನೇಷನ್ ನೋಡಿದ್ದೀವಿ. ಮೋಡ್ ಇಸ್ ದ ವ್ಯಾಲ್ಯೂ ವಿತ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಸೊ ಇನ್ ಸಮ್ ಕೇಸಸಲ್ಲಿ ಏನಾಗುತ್ತೆ, ಮೋಡ್ನ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಸೇಮ್ ಫ್ರೀಕ್ವೆನ್ಸಿ ಇರುವಂಥ ಸುಮಾರು ಅಬ್ಸರ್ವೇಷನ್ಸು ಇದ್ದಿರ್ಬೋದು. ಅದರಿಂದ ಕೆಲವೊಂದು ಸೀರೀಸ್ಗಳಿಗೆ ನಾವು ಮೋಡ್ನ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಸ್ ಕಂಪೇರ್ಡ್ ವಿತ್ ದ ಮೀನ್, ಮೋಡ್ ಈಸ್ ಅಫೆಕ್ಟೆಡ್ ಟು ಗ್ರೇಟ್ ಎಕ್ಸ್ಟೆಂಟ್ ಬೈ ಸ್ಯಾಂಪ್ಲಿಂಗ್ ಫ್ಲಕ್ಚುಯೇಷನ್. ಈ ಮೋಡ್ ಅನ್ನುವುದು ಸ್ಯಾಂಪ್ಲಿಂಗ್ನ ಫ್ಲಕ್ಚುಯೇಷನ್ ಆದರೆ ಮೋಡ್ ವ್ಯಾಲ್ಯೂ ಕೂಡ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಕಂಪೇರ್ ಟು ಮೀನ್. ಮೀನಲ್ಲಿ ಸ್ಯಾಂಪ್ಲಿಂಗ್ ಫ್ಲಕ್ಚುಯೇಷನ್ಸ್ ಆದರೆ ಮೀನ್ ವ್ಯಾಲ್ಯೂ ಅಷ್ಟು ಅಫೆಕ್ಟ್ ಆಗೋದಿಲ್ಲ. ಬಟ್ ಮೋಡ್ ಹಾಗೂ ಮೀಡಿಯನ್ ತುಂಬ ಫ್ಲಕ್ಚುಯೇಷನ್ ಆಗೋ ಚಾನ್ಸಸ್ ಇರುತ್ತೆ.
It is unsuitable in cases where relative importance of item has to be considered. ಎಲ್ಲಿ ನಾವು ರಿಲೇಟಿವ್ ಇಂಪಾರ್ಟೆನ್ಸ್ನ ನೋಡಬೇಕಾಗುತ್ತೋ ಯಾವ ಸೀರೀಸ್ಗಳಲ್ಲಿ, ಆ ಸೀರೀಸ್ಗಳಲ್ಲಿ ಮೋಡ್ ಎನ್ನುವುದು ಅಷ್ಟು ಸೂಕ್ತಕರವಾದ ಸೆಂಟ್ರಲ್ ಟೆಂಡೆನ್ಸಿ ಆಗಿರುತ್ತದೆ. ಈಗ ಕೆಲವೊಂದು ಎಕ್ಸಾಂಪಲ್ಗಳನ್ನ ನೋಡೋಣ, ಮೋಡ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತೇಳಿ. ಫಸ್ಟ್, ಮೋಡ್ ಫಾರ್ ಇಂಡಿವಿಜುವಲ್ ಸೀರೀಸ್. ಇಂಡಿವಿಜುವಲ್ ಸೀರೀಸ್ ಇದ್ದಾಗ ಮೋಡ್ನ ಹೇಗೆ ನಾವು ಫೈಂಡ್ ಔಟ್ ಮಾಡೋದು ಅಂತೇಳಿ. ಮೋಡ್ ಫಾರ್ ಅನ್ಗ್ರೂಪ್ಡ್ ಡೇಟಾ ಕ್ಯಾನ್ ಬಿ ಫೌಂಡ್ ಬೈ ಮಿಯರ್ ಇನ್ಸ್ಪೆಕ್ಷನ್. ನಾವು ಆ ಡೇಟಾ ಸೀರೀಸ್ನ ನೋಡೋದ್ರ ಮೂಲಕ, ಇನ್ಸ್ಪೆಕ್ಷನ್ ಮಾಡೋದ್ರ ಮೂಲಕನೇ ನಾವು ಅದಕ್ಕೆ ಮೋಡ್ನ ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಮಾರ್ಕ್ಸ್ ಆಫ್ ದ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ ನೋಡಿ, 25, 32, 35, 45, 49, 35, 35. ಸೊ ನಿಮಗೆ ಮೋಡ್ ಅಂತಂದ್ರೆ ಏನು ಅಂತ ಗೊತ್ತಿದೆ. ಮೋಡ್ ಇಸ್ ಅ ವ್ಯಾಲ್ಯೂ ವಿತ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಈ ಸೀರೀಸ್ನ ನಾವು ಗಮನಿಸಿದಾಗ ನಮಗೆ 35 ಅನ್ನೋದು 3 ಸಲ ರಿಪೀಟ್ ಆಗಿದೆ. ಸೊ ಹೆನ್ಸ್ ದ 35ನೇ ನಾವೇನಂತ ಕರಿತೀವಿ, ಮೋಡ್ ಅಂತ ಕರಿತೀವಿ, ಬಿಕಾಸ್ ಇಟ್ ಹ್ಯಾಸ್ ರಿಪೀಟೆಡ್ 3 times. ನೋ ಅದರ್ ನಂಬರ್ ಹ್ಯಾಸ್ ಬೀನ್ ರಿಪೀಟೆಡ್ ದಟ್ ಮೆನಿ ಟೈಮ್ಸ್. ಈಗ ನಾವು ಇನ್ನೊಂದು ಎಕ್ಸಾಂಪಲ್ನ ನೋಡುವ. ಫಾರ್ ಇಂಡಿವಿಜುವಲ್ ಸೀರೀಸ್ ಓನ್ಲಿ, ಫೈಂಡ್ ದ ವ್ಯಾಲ್ಯೂ ಆಫ್ ಮೋಡ್ ಫಾರ್ ದ ಫಾಲೋಯಿಂಗ್ ಡೇಟಾ. ಇದರಲ್ಲಿ ಹೈಟ್ಸ್ ಆಫ್ ದ ಸ್ಟೂಡೆಂಟ್ನ ಕೊಟ್ಟಿದ್ದಾರೆ ಇನ್ ಸೆಂಟಿಮೀಟರ್ಸ್. 165, 165, 171, 172, 166 ಆ್ಯಂಡ್ 172. ಈ ನಂಬರ್ಗಳಿಗೆ ನಾವು ಮೋಡ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, 165 ಎಷ್ಟು ಸಲ ರಿಪೀಟ್ ಆಗಿದೆ, 2 times ಆಗಿದೆ, ಮತ್ತೆ ರಿಪೀಟ್ ಆಗಿದೆ. ಹಾಗೆ 172 ಕೂಡ 2 times ರಿಪೀಟ್ ಆಗಿದೆ. ಬೇರೆ ನಂಬರ್ಗಳು ರಿಪೀಟ್ ಆಗಿಲ್ಲ. ಹಾಗಾದಾಗ ಈ 165 ಅನ್ನೋದು 2 ಸಲ ರಿಪೀಟ್ ಆಗಿದೆ, 172 ಕೂಡ 2 ಸಲ ರಿಪೀಟ್ ಆಗಿದೆ. ಸೊ ಈ ಡಿಸ್ಟ್ರಿಬ್ಯೂಷನ್ನಲ್ಲಿ ಒಂದು ಮೋಡ್ ಇಲ್ಲ, ಅದರ ಬದಲು 2 ಮೋಡ್ ಇದೆ. ಸೊ ಹಿಯರ್ ದ ಡಿಸ್ಟ್ರಿಬ್ಯೂಷನ್ ಈಸ್ ಬೈ ಮೋಡಲ್ ಅಂತ ಕರಿತೀವಿ. ದಟ್ ಮೀನ್ಸ್ 2 ಒಂದಕ್ಕಿಂತ ಹೆಚ್ಚು ಮೋಡ್ ಇದೆ, ಇಲ್ಲಿ 2 ಮೋಡ್ ಇದೆ. ಸೊ ವ್ಯಾಲ್ಯೂ ಆಫ್ ಮೋಡ್ ಈಸ್ 165 ಆ್ಯಂಡ್ 172. ಈ ಸೀರೀಸಲ್ಲಿ 2 ಮೋಡ್ ಇದೆ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ಫೈಂಡ್ ದ ಮೋಡ್ ಫಾರ್ ಡಿಸ್ಕ್ರೀಟ್ ಸೀರೀಸ್. ಈ ಡಿಸ್ಕ್ರೀಟ್ ಸೀರೀಸ್ನ ನಾವು ಮೋಡ್ನ ಫೈಂಡ್ ಔಟ್ ಮಾಡೋದು. ಈ ಡಿಸ್ಕ್ರೀಟ್ ಸೀರೀಸ್ಗೆ ಮೋಡ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್. ಸೊ ಮೋಡ್ ಈಕ್ವಲ್ಸ್ ವ್ಯಾಲ್ಯೂ ಆಫ್ ಎಕ್ಸ್ ಕರೆಸ್ಪಾಂಡಿಂಗ್ ಟು ದ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಈ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂಥ ಎಕ್ಸ್ನ ನಾವೇನಂತ ಕರಿತೀವಿ, ಮೋಡ್ ಅಂತ ಕರಿತೀವಿ ಇನ್ ಡಿಸ್ಕ್ರೀಟ್ ಸೀರೀಸ್. ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ, ವ್ಯಾಲ್ಯೂಸ್ ಆ್ಯಂಡ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಈ ಡಿಸ್ಕ್ರೀಟ್ ಸೀರೀಸ್ ಡೇಟಾಗೆ ನಾವು ಮೋಡ್ನ ಫೈಂಡ್ ಔಟ್ ಮಾಡಬೇಕು. ಈ ಫ್ರೀಕ್ವೆನ್ಸಿಗಳನ್ನ ನೋಡಿ, 4, 6, 10, 14, 20, 18, 10, 6 ಆ್ಯಂಡ್ 3. ಇಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತಂದರೆ 20. ಸೊ ಈ 20ಗೆ ಕರೆಸ್ಪಾಂಡೆನ್ಸ್ ಆಗಿರುವಂಥ ಎಕ್ಸ್ ವ್ಯಾಲ್ಯೂ ಈಸ್ 25. So hence the mode is 25. Here the mode equals value of x corresponding to the highest frequency. So the value of the mode is 25. Next, ಈ ಮೋಡ್ನ ಕಂಟಿನ್ಯೂಸ್ ಸೀರೀಸ್ಗೆ ಹೇಗೆ ಫೈಂಡ್ ಔಟ್ ಅಂತ ಹೇಳಿಬಿಟ್ಟು ನೋಡೋಣ. ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಮೆಥಡ್ನ ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ನಾವೇನು ಫೈಂಡ್ ಔಟ್ ಮಾಡ್ಕೋಬೇಕು, ಐಡೆಂಟಿಫೈ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ, ದಟ್ ಈಸ್ FM ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಆ FM ಕರೆಸ್ಪಾಂಡೆನ್ಸ್ ಆಗಿರುವಂಥ ಕ್ಲಾಸ್ನೇ ನಾವೇನಂತೀವಿ, ಮೋಡಲ್ ಕ್ಲಾಸ್ ಅಂತ ಕರಿತೀವಿ. ಈ ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡಿದ ನಂತರ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನಾವು ಮೋಡ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. Z equals L plus FM minus F1 divided by 2 into FM minus F1 minus F2 into C. L ಅಂತಂದರೆ
ಲೋಯರ್ ಲಿಮಿಟ್ ಆಫ್ ದ ಮೋಡಲ್ ಕ್ಲಾಸ್. F1 ಅಂತಂದರೆ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ ಟು ದ ಮೋಡಲ್ ಕ್ಲಾಸ್. ಈ ಮೋಡಲ್ ಕ್ಲಾಸ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡಿರ್ತೀವಲ್ಲ ಅದರ ಹಿಂದಿನ ಕ್ಲಾಸ್ನ ಫ್ರೀಕ್ವೆನ್ಸಿ. F2 ಅಂತಂದರೆ ಫ್ರೀಕ್ವೆನ್ಸಿ ಸಕ್ಸೀಡಿಂಗ್ ದ ಮೋಡಲ್ ಕ್ಲಾಸ್. ಸೊ ನಾವು ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡ್ಕೊಂಡಿರ್ತೀವಲ್ಲ ಅದರ ನೆಕ್ಸ್ಟ್ ಕ್ಲಾಸ್ನ ಫ್ರೀಕ್ವೆನ್ಸಿ. Fm ಮೀನ್ಸ್ ಫ್ರೀಕ್ವೆನ್ಸಿ ಆಫ್ ದ ಮೋಡಲ್ ಕ್ಲಾಸ್. ಹಾಗೆ C ಈಕ್ವಲ್ಸ್ ವಿಡ್ತ್ ಆಫ್ ದ ಮೋಡಲ್ ಕ್ಲಾಸ್. ನಾವೀಗ ಒಂದು ಎಕ್ಸಾಂಪಲ್ನ ಸಾಲ್ವ್ ಮಾಡೋದ್ರ ಮೂಲಕ ಈ ಮೋಡ್ನ ಹೇಗೆ ಫೈಂಡ್ ಔಟ್ ಮಾಡೋದು ನೋಡೋಣ ಫಾರ್ ಕಂಟಿನ್ಯೂಯಸ್ ಸೀರೀಸ್. ಇಲ್ಲಿ ನೋಡಿ, ದೇ ಹ್ಯಾವ್ ಗಿವನ್ ಇನ್ಕಮ್ ಅಂಡ್ ನಂಬರ್ ಆಫ್ ವರ್ಕರ್ಸ್. ನಾವು ಈ ಸೀರೀಸ್ಗೆ ನಾವು ಮೋಡ್ನ ಫೈಂಡ್ ಔಟ್ ಮಾಡಬೇಕು. ದ ಫಸ್ಟ್ ಸ್ಟೆಪ್ ಈಸ್ ಟು ಫೈಂಡ್ ಔಟ್ ದ ಮೋಡಲ್ ಕ್ಲಾಸ್. ಈ ಮೋಡಲ್ ಕ್ಲಾಸ್ ಯಾವುದು ಅಂತಂದರೆ ಎ ಕ್ಲಾಸ್ ಕರೆಸ್ಪಾಂಡಿಂಗ್ ಟು ದ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಈ ಸೀರೀಸ್ನ ನೀವು ಗಮನಿಸಿದಾಗ ನಿಮಗೆ ಕ್ಲಾಸ್ ವಿತ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ನಮಗೆ ಸಿಗುತ್ತೆ. ದಟ್ ಈಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಸ್ 30. ದ ಕ್ಲಾಸ್ ಕರೆಸ್ಪಾಂಡಿಂಗ್ ಟು ದ highest frequency is 3000 to 4000. This is the model class. Model class is 3000 to 4000. ಈ model class ನ ಫೈಂಡ್ ಔಟ್ ಮಾಡಿದ ನಂತರ ನಾವು ಫಾರ್ಮುಲಾ ಹಾಕೊಂಡು ಮೋಡ್ನ ಫೈಂಡ್ ಔಟ್ ಮಾಡೋಣ. ಫಾರ್ಮುಲಾ is z equals L plus fm minus f1 divided by 2fm minus f1 minus f2 into c. ಇಲ್ಲಿ ನಾವು ಈ ಫಾರ್ಮುಲಾಗೆ ವ್ಯಾಲ್ಯೂನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. L, the lower limit of the model class is 3000. Next, open the bracket. Fm, the frequency of the model class, that is 30 minus f1, that is frequency of the class preceding the model class. The frequency of the class preceding the model class is 18. ಇಲ್ಲಿ 18 ನಾನು ಬರೆದಿದ್ದೀನಿ. Next, divided by 2 into fm. Fm is the frequency of the model class. 30 minus 18. F1 is 18 minus F2. F2 is the frequency of succeeding class of the model class. Model class na next class na frequency, that is 70 into C. C is width of the class, that is 1000. 4000 minus 3000 equals 1000. ಈ ವ್ಯಾಲ್ಯೂನ ನಾನು ಸಿಂಪ್ಲಿಫೈ ಮಾಡಿದಾಗ ನನಗೆ 3000 plus 30 minus 18 comes to 12. 2 into 30 equals 60 minus 18 minus 17 comes to 25 into 1000. ಇದನ್ನು ನಾನು ಸಿಂಪ್ಲಿಫೈ ಮಾಡಿದಾಗ 3000 plus 480 ಬರುತ್ತೆ. So the mode equals 3480. ಈ ಲೆಕ್ಕದಲ್ಲಿ ನೋಡಿ, ಮೋಡಲ್ ಕ್ಲಾಸ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಂಡ್ವಿ. ದಟ್ ಈಸ್ ಮೋಡಲ್ ಕ್ಲಾಸ್ ಇಸ್ ದ ಕ್ಲಾಸ್ ವಿತ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ, ದಟ್ ಈಸ್ 30. ದ ಕ್ಲಾಸ್ ಕರೆಸ್ಪಾಂಡಿಂಗ್ ಟು ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಸ್ 3000 to 4000. ಈ ಎಲ್ಲ ಸಂದರ್ಭಗಳಲ್ಲೂ ಈ ಮೋಡಲ್ ಕ್ಲಾಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಸಂದರ್ಭಗಳಲ್ಲಿ ಆ ಮೋಡಲ್ ಕ್ಲಾಸ್ನ ಅಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ, ಇಫ್ ಎ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇಸ್ ರಿಪೀಟೆಡ್. ಯಾವುದಾದ್ರೂ ಸಂದರ್ಭಗಳಲ್ಲಿ ಎರಡು ಕ್ಲಾಸ್ಗಳು ಸೇಮ್ ಫ್ರೀಕ್ವೆನ್ಸಿ ಇದ್ದಾಗ ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಹಾಗೆಯೇ ಇಫ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಅಕ್ಕರ್ ಇನ್ ದ ಬಿಗಿನಿಂಗ್ ಆರ್ ದ ಎಂಡ್ ಆಫ್ ದ ಡಿಸ್ಟ್ರಿಬ್ಯೂಷನ್. ಈ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಅನ್ನೋದು ಬಿಗಿನಿಂಗ್ ಅಥವಾ ಎಂಡಲ್ಲಿ ಏನಾದರೂ ಅಕ್ಕರ್ ಆದರೆ ಆಗ ಕೂಡ ನಮಗೆ ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ಇಫ್ ದೇರ್ ಇಸ್ ಎ ಇರ್ರೆಗ್ಯುಲಾರಿಟೀಸ್ ಇನ್ ದ ಡಿಸ್ಟ್ರಿಬ್ಯೂಷನ್, ಆ ಡಿಸ್ಟ್ರಿಬ್ಯೂಷನಲ್ಲಿ ಏನಾದರೂ ಇರ್ರೆಗ್ಯುಲಾರಿಟೀಸ್ ಇದ್ದಾಗಲೂ ಕೂಡ ನಮಗೆ ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಈ ಥರ ಸಂದರ್ಭಗಳಲ್ಲಿ ಮೋಡಲ್ ಕ್ಲಾಸ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಫಸ್ಟ್ ನಾವೇನು ಮಾಡಬೇಕು ಅಂದರೆ ಒಂದು ಗ್ರೂಪಿಂಗ್ ಟೇಬಲ್ನ ಮಾಡ್ಕೋಬೇಕು. ಆ ಗ್ರೂಪಿಂಗ್ ಟೇಬಲ್ ಮಾಡೋದ್ರ ಮೂಲಕ ನಾವು ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ.
ಫಸ್ಟ್ ನಾವು ಗ್ರೂಪಿಂಗ್ ಟೇಬಲ್ ಮಾಡಿದ ನಂತರ ಏನು ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಫಸ್ಟ್ ನಾವು ಗ್ರೂಪಿಂಗ್ ಟೇಬಲ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಫಸ್ಟ್ ವಿ ಪ್ರಿಪೇರ್ ಎ ಗ್ರೂಪಿಂಗ್ ಟೇಬಲ್ ವಿತ್ 6 ಕಾಲಮ್ಸ್. ಒಂದು 6 ಕಾಲಮ್ಸ್ನ ಬರೆದು ನಾವು ಒಂದು ಗ್ರೂಪಿಂಗ್ ಟೇಬಲ್ನ ಮಾಡಬೇಕು ಟು ಫೈಂಡ್ ಔಟ್ ದ ಮಾಡೆಲ್ ಕ್ಲಾಸ್. ನಂತರ ಕಾಲಮ್ 1 ನಾವೇನು ಬರೀತೀವಿ, ವಿ ರೈಟ್ ಡೌನ್ ದ ಗಿವನ್ ಫ್ರೀಕ್ವೆನ್ಸೀಸ್. ಒಂದು ಲೆಕ್ಕದಲ್ಲಿ ಕೊಟ್ಟಿರುವಂಥ ಫ್ರೀಕ್ವೆನ್ಸೀಸ್ಗಳನ್ನ ಎಫ್ನ ನಾವು ಬರಿತೀವಿ. ನಂತರ ಸೆಕೆಂಡ್ ಕಾಲಮಲ್ಲಿ ಏನು ಬರಿಬೇಕು ಅಂತಂದರೆ, ಈ ಫಸ್ಟ್ ಕಾಲಮ್ನಲ್ಲಿರುವಂಥ ಫ್ರೀಕ್ವೆನ್ಸೀಸ್ನ 2/2 ಅಂದರೆ 2 ಫ್ರೀಕ್ವೆನ್ಸಿಗಳನ್ನ ಆ್ಯಡ್ ಮಾಡೋದ್ರ ಮೂಲಕ ನಾವು ಸೆಕೆಂಡ್ ಕಾಲಮಲ್ಲಿ ವ್ಯಾಲ್ಯೂಸ್ನ ಬರಿಬೇಕು. ನಂತರ ಥರ್ಡ್ ಕಾಲಮಲ್ಲಿ ಫಸ್ಟ್ ಫ್ರೀಕ್ವೆನ್ಸೀಸ್ನ ಬಿಟ್ಟು ನೆಕ್ಸ್ಟ್ ಫ್ರೀಕ್ವೆನ್ಸೀಸ್ನ 2/2 ಅಂದರೆ ಈ ನೆಕ್ಸ್ಟ್ 2 ಫ್ರೀಕ್ವೆನ್ಸಿಗಳನ್ನ ಟೋಟಲ್ ಮಾಡೋದ್ರ ಮೂಲಕ ಕಾಲಮ್ 3ಯಲ್ಲಿ ನಾವು ಬರಿಬೇಕು. ಇದನ್ನು ನಾವು ಲೆಕ್ಕ ಸಾಲ್ವ್ ಮಾಡುವಾಗ ನಿಮಗೆ ತುಂಬ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಕಾಲಮಲ್ಲಿ ನಾವು 3/3 ಅಂದರೆ ಈ ಕಾಲಮ್ 1ನಲ್ಲಿರುವಂಥ 3 ಫ್ರೀಕ್ವೆನ್ಸಿಗಳನ್ನ ಟೋಟಲ್ ಮಾಡಿಬಿಟ್ಟು ಬರಿಬೇಕು. ನೆಕ್ಸ್ಟ್ ಫಿಫ್ತ್ ಕಾಲಮಲ್ಲಿ ಈ ಕಾಲಮ್ 1ನಲ್ಲಿರುವಂತಹ ಫಸ್ಟ್ ಫ್ರೀಕ್ವೆನ್ಸಿನ ಬಿಟ್ಟು ನೆಕ್ಸ್ಟ್ ಫ್ರೀಕ್ವೆನ್ಸಿಗಳನ್ನ 3/3 ಟೋಟಲ್ ಮಾಡಿ ಬರಿಬೇಕು ಫಿಫ್ತ್ ಕಾಲಮಲ್ಲಿ. ನಂತರ ಸಿಕ್ಸ್ತ್ ಕಾಲಮಲ್ಲಿ ಈ ಕಾಲಮ್ 1ನಲ್ಲಿರುವಂಥ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ರೀಕ್ವೆನ್ಸೀಸ್ನ ನಾವು ಬಿಟ್ಟು ಮಿಕ್ಕಂಥ ಫ್ರೀಕ್ವೆನ್ಸಿಗಳನ್ನ 3/3 ಟೋಟಲ್ ಮಾಡಿ ಸಿಕ್ಸ್ತ್ ಕಾಲಮ್ಗೆ ಬರಿಬೇಕು. ಈ ಗ್ರೂಪಿಂಗ್ ಟೇಬಲ್ನಲ್ಲಿ ಇರುವಂಥ ಈ 6 ಕಾಲಮ್ಗಳಲ್ಲೂ ಕೂಡ ನಾವು ಹೈಯೆಸ್ಟ್ ಫ್ರೀಕ್ವೆನ್ಸಿನ ಗುರುತು ಮಾಡಿ ಇಟ್ಕೋಬೇಕು. ಇದನ್ನು ನಾವು ಲೆಕ್ಕ ಮಾಡುವಾಗ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ಥರ ಹೇಳ್ತೀವಿ. ಈ ಹೈಯೆಸ್ಟ್ ಫ್ರೀಕ್ವೆನ್ಸಿಗಳನ್ನ ನಾವು ಗುರುತು ಮಾಡಿ ಇಟ್ಕೊಂಡಿರ್ತೀವಿ. ನಂತರ ನಾವು ಅನಾಲಿಸಿಸ್ ಟೇಬಲ್ನ ಮಾಡಿ ಮಾಡೆಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಆಫ್ಟರ್ ಫೈಂಡಿಂಗ್ ದ ಮಾಡೆಲ್ ಕ್ಲಾಸ್ನ ನಾವು ಫೈಂಡ್ ಔಟ್ ಮಾಡಿದ ನಂತರ ರೆಗ್ಯುಲರ್ ಆಗಿ ಲೆಕ್ಕನ ಸಾಲ್ವ್ ಮಾಡೋದ್ರ ಮೂಲಕ ಮೋಡ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ನಾವು ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. So look at this problem. Find the mode for following frequency distribution. ಇಲ್ಲಿ ಕ್ಲಾಸ್ ಇಂಟರ್ವಲ್ಸ್ನ ಕೊಟ್ಟಿದ್ದಾರೆ 0 to 5, 5 to 10 ಲೈಕ್ ದ್ಯಾಟ್. ಆ್ಯಂಡ್ ಫ್ರೀಕ್ವೆನ್ಸಿನೂ ಕೊಟ್ಟಿದ್ದಾರೆ 9, 12, 15, 16, 17, 15, 10 ಆ್ಯಂಡ್ 30. ಇದರಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ 17 ಇದ್ದಿರ್ಬೋದು, ಬಟ್ ಆದರೂ ಕೂಡ ಇಲ್ಲಿ ಮೋಡಲ್ ಕ್ಲಾಸ್ ಇದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಲೆಟ್ ಅಸ್ ಡೂ ಬೈ ಪ್ರಿಪೇರಿಂಗ್ ಎ ಗ್ರೂಪಿಂಗ್ ಟೇಬಲ್. ಗ್ರೂಪಿಂಗ್ ಟೇಬಲ್ನ ನಾವು ಮಾಡೋದ್ರ ಮೂಲಕ ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡೋಣ. ಸೊ ಈ ಗ್ರೂಪಿಂಗ್ ಟೇಬಲ್ ನಾನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಹೇಳಿದ್ದೀನಿ. ಫಸ್ಟ್ ನಾವೇನು ಮಾಡಬೇಕು, 6 ಕಾಲಮ್ಸ್ನ ಹಾಕೋಬೇಕು. ಫಸ್ಟ್ ಕಾಲಮ್ ನಾನು ಕ್ಲಾಸ್ ಇಂಟರ್ವಲ್ ಬರೆದಿದ್ದೀನಿ. ನಂತರ ಫಸ್ಟ್ ಕಾಲಮ್ನಲ್ಲಿ ಫ್ರೀಕ್ವೆನ್ಸೀಸ್ನ ಬರೆದಿದ್ದೀನಿ, ಅವ್ರು ಕೊಟ್ಟಿರುವಂಥ ಫ್ರೀಕ್ವೆನ್ಸೀಸ್ನ ನಾನು ಇಲ್ಲಿ ಬರೆದಿದ್ದೀನಿ. ನಂತರ ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್, ಫಿಫ್ತ್ ಕಾಲಮ್ ಆ್ಯಂಡ್ ಸಿಕ್ಸ್ತ್ ಕಾಲಮ್ನ ಬರೆದಿದ್ದೀನಿ. ಈ ಸೆಕೆಂಡ್ ಕಾಲಮ್ನಲ್ಲಿ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಈ ಫಸ್ಟ್ 2 ವ್ಯಾಲ್ಯೂಸ್ನ ನಾವು ತಗೊಂಡು ಕಂಬೈನ್ಡ್ ಫ್ರೀಕ್ವೆನ್ಸೀಸ್ನ ಬರೀಬೇಕು. 9 + 12 21, ಹಾಗೆ ನೆಕ್ಸ್ಟ್ 15 + 16 31, ನೆಕ್ಸ್ಟ್ 17 + 15 comes to 32, ಲಾಸ್ಟ್ 10 + 13 comes to 23. ಸೊ ಈ ಥರ ನಾವು ಸೆಕೆಂಡ್ ಕಾಲಮ್ನಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಥರ್ಡ್ ಕಾಲಮ್ಗೆ ಬರೋಣ. ಥರ್ಡ್ ಕಾಲಮ್ನಲ್ಲಿ ವ್ಯಾಲ್ಯೂಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟ್ ನಾವೇನು ಮಾಡಬೇಕು ಅಂದರೆ ಈ ಫಸ್ಟ್ ಫ್ರೀಕ್ವೆನ್ಸಿನ ಬಿಡಬೇಕು. ನೆಕ್ಸ್ಟ್
2/2. ಈ ಎರಡೆರಡು ಫ್ರೀಕ್ವೆನ್ಸೀಸ್ನ ತಗೊಂಡು ನಾವು ಈ ಥರ್ಡ್ ಕಾಲಮ್ಗೆ ಕಂಬೈನ್ಡ್ ಫ್ರೀಕ್ವೆನ್ಸೀಸ್ನ ಬರೀಬೇಕು. 12 + 15 27, 16 + 17 33, 15 + 10 25. ನಾವು ಈಗ ಥರ್ಡ್ ಕಾಲಮ್ನಲ್ಲಿ ವ್ಯಾಲ್ಯೂಸ್ನ ಡಿಟರ್ಮೈನ್ ಮಾಡಿ ಆಯಿತು. ನೆಕ್ಸ್ಟ್ ಫೋರ್ತ್ ಕಾಲಮಲ್ಲಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಬಿಟ್ಟು, ಈ ಫೋರ್ತ್ ಕಾಲಮಲ್ಲಿ ನಾವು 3/3 ದಟ್ ಈಸ್ ಈ ಮೂರು ವ್ಯಾಲ್ಯೂಸ್ನ ಕಂಬೈನ್ ಮಾಡಿ ನಾವು ಕಂಬೈನ್ಡ್ ಫ್ರೀಕ್ವೆನ್ಸೀಸ್ನ ಬರೀಬೇಕು. 9 + 12 + 15 ಕಮ್ಸ್ ಟು 36, 16 + 17 + 15 48. ನೆಕ್ಸ್ಟ್ ಕಂಬೈನ್ ಮಾಡಿ ಫ್ರೀಕ್ವೆನ್ಸಿ ಬರಲಿಕ್ಕೆ ಆಗೋದಿಲ್ಲ. There is only two possibilities that I have written, 36 and 48. So ಈಗ ಫೋರ್ತ್ ಕಾಲಮ್ ಆಯಿತು. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಫಿಫ್ತ್ ಕಾಲಮ್. ಈ ಫಿಫ್ತ್ ಕಾಲಮ್ನ ಹೇಗೆ ನಾವು ಫೈಂಡ್ ಔಟ್ ಮಾಡೋದು? ಫಿಫ್ತ್ ಕಾಲಮಲ್ಲಿ ನಾವು ಫಸ್ಟ್ ಫ್ರೀಕ್ವೆನ್ಸೀಸ್ನ ಬಿಟ್ಟು ನೆಕ್ಸ್ಟ್ 3/3 ಕಂಬೈನ್ಡ್ ಫ್ರೀಕ್ವೆನ್ಸೀಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ದಟ್ ಈಸ್ 12 + 15 + 16 ಕಮ್ಸ್ ಟು 43, 17 + 15 + 10 comes to 42. ನೆಕ್ಸ್ಟ್ ಕಂಬೈನ್ಡ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಲಿಕ್ಕೆ ಪಾಸಿಬಿಲಿಟೀಸ್ ಇಲ್ಲ, ಓನ್ಲಿ 2 ವ್ಯಾಲ್ಯೂಸ್ ಆರ್ ಪಾಸಿಬಲ್. ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಸಿಕ್ಸ್ತ್ ಕಾಲಮ್. ಈ ಸಿಕ್ಸ್ತ್ ಕಾಲಮ್ನ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಈ ಫಸ್ಟ್ 2 ಫ್ರೀಕ್ವೆನ್ಸೀಸ್ನ ನಾವೇನು ಮಾಡ್ತೀವಿ, ಡ್ರಾಪ್ ಮಾಡ್ತೀವಿ. ಈ ಫಸ್ಟ್ 2 ಫ್ರೀಕ್ವೆನ್ಸೀಸ್ನ ಡ್ರಾಪ್ ಮಾಡಿದ ನಂತರ 3/3 ನಾವು ಕಂಬೈನ್ಡ್ ಫ್ರೀಕ್ವೆನ್ಸೀಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. 15 + 16 + 17 comes to 48, 15 + 10 + 13 comes to 38. ಸೊ ಈ ರೀತಿ ನಾವು ಗ್ರೂಪಿಂಗ್ ಟೇಬಲ್ನ ಪ್ರಿಪೇರ್ ಮಾಡ್ಕೋಬೇಕು. ಈ ಗ್ರೂಪಿಂಗ್ ಟೇಬಲ್ ಆದ ನಂತರ ನಾವು ಈ ಪ್ರತಿಯೊಂದು ಕಾಲಮ್ನಲ್ಲೂ ಹೈಯೆಸ್ಟ್ ಫ್ರೀಕ್ವೆನ್ಸೀಸ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ ಕಾಲಮಲ್ಲಿ 17, ಸೆಕೆಂಡ್ ಕಾಲಮಲ್ಲಿ 32, ಥರ್ಡ್ ಕಾಲಮಲ್ಲಿ 33, ಫೋರ್ತ್ ಕಾಲಮಲ್ಲಿ 48, ಫಿಫ್ತ್ ಕಾಲಮಲ್ಲಿ 43 ಆ್ಯಂಡ್ ಸಿಕ್ಸ್ತ್ ಕಾಲಮಲ್ಲಿ 48. ಈ ಗ್ರೂಪಿಂಗ್ ಟೇಬಲ್ನ ಸಹಾಯದಿಂದ ನಾವು ಅನಾಲಿಸಿಸ್ ಟೇಬಲ್ನ ಮಾಡಬೇಕು. ಈ ಅನಾಲಿಸಿಸ್ ಟೇಬಲ್ನ ಈಗ ಮಾಡೋಣ. ಈ ಗ್ರೂಪಿಂಗ್ ಟೇಬಲಲ್ಲಿ ನಾನು ಪ್ರತಿ ಕಾಲಮ್ನಲ್ಲೂ ಇರುವಂಥ ಹೈಯೆಸ್ಟ್ ಫ್ರೀಕ್ವೆನ್ಸೀಸ್ನ ನಾವು ಮಾರ್ಕ್ ಮಾಡಿದ್ದೀನಿ. ಇದರಿಂದ ನಾವು ಗ್ರೂಪಿಂಗ್ ಟೇಬಲ್ ಅನಾಲಿಸಿಸ್ ಟೇಬಲ್ನ ಮಾಡೋಣ. ಈ ಅನಾಲಿಸಿಸ್ ಟೇಬಲ್ ನೋಡಿ, ಕಾಲಮ್ಸ್ 1 2 3 4 5 6 6 ಕಾಲಮ್ ಇದೆ. 6 ಕಾಲಮ್ ನಾನು ಲೆಫ್ಟ್ ಸೈಡ್ ಫಸ್ಟ್ ಕಾಲಮಲ್ಲಿ ಬರ್ಕೊಂಡಿದ್ದೀನಿ. ಹಾಗೆಯೇ ಹಾರಿಜಾಂಟಲಿ ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ನ ನಾನು ಬರ್ತಿದ್ದೀನಿ. 0 to 5, 5 to 10 ಈ ರೀತಿ ನಾನು ಬರ್ಕೊಂಡಿದ್ದೀನಿ. ಈ ರೀತಿ ಬರ್ಕೋಬೇಕು. ನೆಕ್ಸ್ಟ್ ಈ ಫಸ್ಟ್ ಕಾಲಮಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ ಕ್ಲಾಸಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಈ ಫಸ್ಟ್ ಕಾಲಮಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಈಸ್ 17, ದಟ್ ಈಸ್ ಇನ್ ದ ಕ್ಲಾಸ್ 20 to 25. ಅಲ್ಲಿ ನಾವು 1 ಅಂತ ಹೇಳ್ಬಿಟ್ಟು ಒಂದನ್ನು ಮಾರ್ಕ್ ಮಾಡೋಣ. ದಟ್ ಈಸ್ 20 to 25 ಕ್ಲಾಸಲ್ಲಿ 1 ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ. ಸೊ ಫಸ್ಟ್ ಕಾಲಮ್ ಆಯಿತು. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಸೆಕೆಂಡ್ ಕಾಲಮ್. ಈ ಸೆಕೆಂಡ್ ಕಾಲಮಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ? 32 ಇದೆ. ಈ 32 how it has come from this 2, that is 17 plus 15. ಈ 17 ಮತ್ತು 15 ಯಾವ ಕ್ಲಾಸಲ್ಲಿ ಬರುತ್ತೆ? ದಟ್ ಈಸ್ 20 to 25 ಆ್ಯಂಡ್ 25 to 35. ಈ ಎರಡು ಕ್ಲಾಸ್ನ ಕಂಬೈನ್ಡ್ ಫ್ರೀಕ್ವೆನ್ಸಿ 32, ದಟ್ ಈಸ್ ಹೈಯೆಸ್ಟ್. ಸೊ ನಾವು ಈಗ ಈ ಎರಡು ಕ್ಲಾಸ್ಗಳಿಗೆ 20 to 25 ಆ್ಯಂಡ್ 25 to 30ಗೆ 1 ಮಾರ್ಕ್ನ ಕೊಡಬೇಕು. ಸೆಕೆಂಡ್ ಕಾಲಮಲ್ಲಿ ಈ ಎರಡು ಫ್ರೀಕ್ವೆನ್ಸಿಗಳಿಗೆ 1 ಮಾರ್ಕ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಥರ್ಡ್ ಕಾಲಮಲ್ಲಿ
highest frequency is 32. The highest frequency 32 come from combination of 16 and 17. ಈ 16 ಮತ್ತು 17 ಕಾಂಬಿನೇಷನ್ ಇಂದ 33 ಬಂದಿದೆ. That falls in this two class interval, that is 15 to 20 and 20 to 25. So ಈ ಎರಡು ಕ್ಲಾಸ್ ಇಂಟರ್ವಲ್ಗೆ ನಾವು 1 ಮಾರ್ಕ್ ಕೊಟ್ಟಿದ್ವಿ. ದಟ್ ಈಸ್ ಕರೆಸ್ಪಾಂಡಿಂಗ್ ಟು ಕಾಲಮ್ 3. ಹಾಗೇನೆ ವಿ ಮೂವ್ ಆನ್ ಟು ದ ಫೋರ್ತ್ ಕಾಲಮ್. ಫೋರ್ತ್ ಕಾಲಮ್ ಅಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಸ್ 48. This 48 comes from 16 plus 17 plus 15. That falls under this 3 class interval, that is 15 to 20, 20 to 25, 25 to 30. ಸೊ ಹಾಗಾಗಿ ಈ ಮೂರು ಕ್ಲಾಸ್ಗಳಿಗೂ ನಾವು 1 ಮಾರ್ಕ್ ಕೊಡಬೇಕು. ದಟ್ ಈಸ್ ಕರೆಸ್ಪಾಂಡಿಂಗ್ ಟು ಕಾಲಮ್ 4. ದಟ್ ಈಸ್ 15 to 20ಗೆ 1, 20 to 25ಗೆ 1 ಆ್ಯಂಡ್ 25 to 30ಗೆ 1. ಹಾಗೆ ನೆಕ್ಸ್ಟ್ ಫಿಫ್ತ್ ಕಾಲಮ್ಗೆ ನೋಡಿದಾಗ ನಮಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ? 43. ಈ 43 ಹೇಗೆ ಬಂತು ಅಂದರೆ ದಟ್ ಈಸ್ 12 ಪ್ಲಸ್ 15 ಪ್ಲಸ್ 16. ಈ ಮೂರನ್ನು ಆ್ಯಡ್ ಮಾಡಿದಾಗ ನಮಗೆ 43 ಬಂದಿದೆ. ಈ 43 comes from combination of these 3 frequencies. Corresponding to that these 3 frequencies, class intervals are 5 to 10, 10 to 15 and 15 to 20. ಸೊ ಈ ಮೂರು ಕ್ಲಾಸ್ ಇಂಟರ್ವಲ್ಗೆ ನಾವು 1 ಮಾರ್ಕ್ ಇಲ್ಲಿ ಕೊಟ್ಟಿದ್ದೀವಿ. ಕಾಲಮ್ 5th ಅಲ್ಲಿ 5 to 10ಗೆ 1, 10 to 15ಗೆ 1 ಆ್ಯಂಡ್ 15 to 20ಗೆ 1 ಮಾರ್ಕ್ ಕೊಟ್ಟಿದ್ದೀವಿ. ಹಾಗೆಯೇ ಲಾಸ್ಟ್ ಅಂಡ್ 6th ಕಾಲಮಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಈಸ್ 48. ಹೈಯೆಸ್ಟ್ ಫ್ರೀಕ್ವೆನ್ಸಿ 48 ಹೇಗೆ ಬಂದಿದೆ? 15 ಪ್ಲಸ್ 16 ಪ್ಲಸ್ 17. ಈ ಮೂರನ್ನು ನಾವು ಕಂಬೈನ್ ಮಾಡಿದಾಗ ನಮಗೆ 48 ಬಂದಿದೆ. ಕರೆಸ್ಪಾಂಡಿಂಗ್ ಟು ದೀಸ್ 3 ಫ್ರೀಕ್ವೆನ್ಸೀಸ್ ದ ಕ್ಲಾಸ್ ಇಂಟರ್ವಲ್ಸ್ ಆರ್ 10 to 15, 15 to 20 ಆ್ಯಂಡ್ 20 to 25. ಸೊ ಈ ಮೂರು ಕ್ಲಾಸ್ ಇಂಟರ್ವಲ್ಗೆ ನಾವು 1 ಮಾರ್ಕ್, ದಟ್ ಈಸ್ 10 to 15ಗೆ 1 ಮಾರ್ಕ್, 15 to 20ಗೆ 1 ಮಾರ್ಕ್ ಆ್ಯಂಡ್ 20 to 25ಗೆ 1 ಮಾರ್ಕ್. ಸೊ ಈ ಅನಾಲಿಸಿಸ್ ಟೇಬಲ್ನಾಗೆ ಎಲ್ಲ ನಂಬರ್ಗಳನ್ನ ಫಿಲ್ ಮಾಡಿದ ನಂತರ ಈ ಮಾರ್ಕ್ಸ್ನ ನಾವು ಅಥವಾ ಈ ನಂಬರ್ಸ್ನ ನಾವು ಟೋಟಲ್ ಮಾಡಬೇಕು. ಈ ಟೋಟಲ್ ಮಾಡಿದಾಗ 0 to 5 ನಥಿಂಗ್ ಇಸ್ ದೇರ್, ದಟ್ ಈಸ್ 0. 5 to 10 1, 10 to 15 2, 15 to 20 4, 20 to 25 5 and 25 to 30 2. ಸೊ ಈ ಅನಾಲಿಸಿಸ್ ಟೇಬಲಲ್ಲಿ ಹೈಯೆಸ್ಟ್ ಮಾರ್ಕ್ ಇರುವಂಥ ಹೈಯೆಸ್ಟ್ ಟೋಟಲ್ ಇರುವಂಥ ಕ್ಲಾಸ್ ಇಂಟರ್ವಲ್ ಈಸ್ 20 to 25. ಸಿ ಹೈಯೆಸ್ಟ್ ಟೋಟಲ್ ಇರುವಂಥ ಕ್ಲಾಸ್ ಇಂಟರ್ವಲ್ನ ನಾವು ಏನಂತೀವಿ ಅಂದರೆ ಮೋಡಲ್ ಕ್ಲಾಸ್ ಅಂತ ಹೇಳ್ತೀವಿ. ಈ ಮೋಡಲ್ ಕ್ಲಾಸ್ನ ನಾವು ಈ ರೀತಿ ಅನಾಲಿಸಿಸ್ ಟೇಬಲ್ನ ಮಾಡೋದ್ರ ಮೂಲಕ ಫೈಂಡ್ ಔಟ್ ಮಾಡ್ಕೋಬೇಕು. ಈ ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡಿದ ನಂತರ ನಾವು ಸೇಮ್ ಫಾರ್ಮುಲಾ ಹಾಕಿ ನಾವು ಮೋಡ್ನ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ z equals L plus opening the bracket fm minus f1 divided by 2fm minus f1 minus f2 into c. So lower limit of the class is 20 and fm equals 17 minus f1 is 16 divided by 2 into 17 minus f1 value 16 ಹಾಗೆ f2 value 15 into width of the class is 5. ಇದನ್ನು ನಾವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 20 ಪ್ಲಸ್ 17 minus 16 comes to 1, 2 into 17 34 minus 16 minus 15 comes to 3 into 5. So it comes to 20 plus 1.66. The value of the mode equals 20.66. This is how we had to find the mode for the continuous class with irregular or repeating highest frequencies. So with that we have come to the end of this class. In this class we have learned how to
find the mode for individual, discrete as well as continuous series of data. Mode is nothing but it's a value which having a highest frequency. ಅದೇ ರೀತಿ ಯಾವುದೇ ಒಂದು ಸೀರೀಸ್ ಆಗಲಿ ಒಂದಕ್ಕಿಂತ ಹೆಚ್ಚು ಮೋಡ್ಗಳನ್ನ ಕೂಡ ಆ ಸೀರೀಸ್ ಹೊಂದಿರಬಹುದು. ನಾವು ಮುಂದಿನ ತರಗತಿಯಲ್ಲಿ ಜಿಯೋಮೆಟ್ರಿಕ್ ಮೀನ್ ಅಂತಂದ್ರೆ ಏನು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.